ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸೌಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳ ಕುರಿತು ನೋಡೋಣ. ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಅಂಶಗಳು: ಕಾರ್ಖಾನೆಗಳ ಮಲಿನ ನೀರನ್ನು ಶುದ್ಧೀಕರಿಸಿ ನಂತರವೇ ನದಿಗೆ ಬಿಡಬೇಕು. ಮನೆಗಳಿಂದ ಬರುವ ಮಲಿನ ನೀರನ್ನು ನೇರವಾಗಿ ನದಿಗೆ ಬಿಡಬಾರದು. ಪ್ಲಾಸ್ಟಿಕ್, ಕಸ, ಪ್ಯಾಕೆಟ್ಗಳನ್ನು ನದಿಯಲ್ಲಿ ಎಸೆಯಬಾರದು. ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ನದಿಯ ತೀರದಲ್ಲಿ ಹೆಚ್ಚು ಮರಗಳನ್ನು ನೆಡಬೇಕು. ಜನರಲ್ಲಿ ನದಿ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಬೇಕು. ಪೂಜೆ ಸಾಮಗ್ರಿಗಳನ್ನು ನದಿಗೆ ಹಾಕದೆ ಬೇರೆಡೆ ವಿಲೇವಾರಿ ಮಾಡಬೇಕು. ಮಲಿನ ನೀರು ಶುದ್ಧೀಕರಣ ಘಟಕಗಳನ್ನು ಸ್ಥಾಪಿಸಬೇಕು. ನದಿಗಳ ಸ್ವಚ್ಛತಾ ಅಭಿಯಾನಗಳನ್ನು ನಿಯಮಿತವಾಗಿ ನಡೆಸಬೇಕು. ಪ್ರಾಣಿಗಳ ಮೃತದೇಹಗಳನ್ನು ನದಿಗೆ ಹಾಕಬಾರದು. ಬಟ್ಟೆ ತೊಳೆಯುವುದು ಮತ್ತು ವಾಹನ ತೊಳೆಯುವುದನ್ನು ನದಿಯಲ್ಲಿ ಮಾಡಬಾರದು. ಕಾರ್ಖಾನೆಗಳ ಮೇಲೆ ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿಗೊಳಿಸಬೇಕು. ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು. ನದಿ ತೀರದಲ್ಲಿ ಕಸ ಸಂಗ್ರಹಿಸುವ ಸ್ಥಳಗಳನ್ನು ವ್ಯವಸ್ಥೆ ಮಾಡಬೇಕು. ನದಿಗಳಲ್ಲಿ ಮಣ್ಣಿನ ಅತಿಯಾದ ಗಣಿಗಾರಿಕೆಯನ್ನು ನಿಯಂತ್ರಿಸಬೇಕು. ಶಾಲೆಗಳಲ್ಲಿ ಪರಿಸರ ಶಿಕ್ಷಣವನ್ನು ಉತ್ತೇಜಿಸಬೇಕು. ಕೈಗಾರಿಕೆಗಳು ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಬಳಸಬೇಕು. ಗ್ರಾಮ ಮತ್ತು ನಗರಗಳಲ್ಲಿ ಸ್ವಚ್ಛತಾ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕು. ಜನರು ಸ್ವಯಂ ಪ್ರೇರಿತವಾಗಿ ನದಿಗಳನ್ನು ಸ್ವಚ್ಛವಾಗಿಡಲು ಸಹಕರಿಸಬೇಕು. ನದಿಗಳನ್ನು ರಕ್ಷಿಸುವ ಕಾರ್ಯಕ್ರಮಗಳನ್ನು ಸರ್ಕಾರ ಮತ್ತು ಸಂಘಟನೆಗಳು ನಡೆಸಬೇಕು. ಧನ್ಯವಾದಗಳು.